सच्चिदानन्द यतिराजाय धीमते अद्वैतानन्दतृप्ताय जीवन्मुक्ताय ते नमः। जीवन्मुक्ताय ते नमः। श्री गुरुभ्यो नमः। हरिः ओम्। अगजानन पद्मार्कम् गजाननमहर्निशम् अनेकदं तं भक्तानाम् एकदन्तमुपास्महे। देवानां च ऋषीणां च गुरुं काञ्चन सन्निभम् बुद्धिभूतं त्रिलोकेशं तं नमामि बृहस्पतिम्। श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय संपन्नम् वीतरागं विवेकिनम् वन्दे वेदान्त तत्त्वज्ञम् विधुशेखर भारतीम्। वन्दे तं सच्चिदानन्दम् यतिवर्यं महामतिम्। वेद वेदान्त सारज्ञम् सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। ಸದ್ಗುರು ಭಕ್ತರು ಮುಮುಕ್ಷ ಸಾಧಕರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಗುರುಮಾಸ ಆಷಾಢ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿ ತದಿಗೆ ಶುಕ್ರವಾರ 2026ನೇ ಇಸ್ವಿ ಜುಲೈ ಮಾಹೆಯಲ್ಲಿ 17ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಓಂ ಸರ್ವಾತ್ಮಾ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಓಂ ಶಾಂತಿ ಶಾಂತಿ ಶಾಂತಿ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಅದ್ವೈತ ವೇದಾಂತ ದರ್ಶನಕ್ಕೆ ತಳಹದಿಯಾಗಿ ಫೌಂಡೇಶನ್ ಆಗಿ ಬರೆದಿರುವಂತಹ ಭಾಷ್ಯ ಅಧ್ಯಾಸ ಭಾಷ್ಯ ಬಹಳ ಚೆನ್ನಾಗಿದೆ. ಅಧ್ಯಾಸ ಭಾಷ್ಯ ಎಂಬುವಂತಹದ್ದು
ಇಡೀ ವೇದಾಂತ ದರ್ಶನಕ್ಕೆ ಫೌಂಡೇಶನ್. 4 ಪುಟಗಳಲ್ಲಿದೆ ಅಧ್ಯಾಸ ಭಾಷ್ಯ. ಅದನ್ನ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸುಮಾರು 280 ಪುಟ 85-90 ಪುಟ ಕನ್ನಡದಲ್ಲಿ ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ. ಇದಕ್ಕೆ ಹೆಸರು ಸುಗಮ. ಸುಲಭತೆಯ ಗಮ ಗಮಯತಿ ಇತಿ ಸುಗಮ. ಅಧ್ಯಾಸ ಭಾಷ್ಯದ ಅರ್ಥವನ್ನ, ತಾತ್ಪರ್ಯವನ್ನ, ಮರ್ಮವನ್ನ ಸುಲಭವಾಗಿ ಚೆನ್ನಾಗಿ ಜಿಜ್ಞಾಸು ಜನಗಳಿಗೆ ತಿಳಿಸುವಂತಹ ವ್ಯಾಖ್ಯಾ ಸುಗಮ ವ್ಯಾಖ್ಯಾ. ಮುಂದುವರ್ತಾ ಇದ್ದೇನೆ. 219ನೇ ಪುಟದಲ್ಲಿ ಮುಂದುವರ್ಸೋಣ. ನಚ ಸಾಕ್ಷಿನೋಪಿ ಅಧ್ಯಸ್ತತ್ವೇ ಸರ್ವಮಿಥ್ಯಾತ್ವ ಪ್ರಸಕ್ತೆ ಶೂನ್ಯವಾದ ಪ್ರಸಂಗ. 219ನೇ ಪುಟದಲ್ಲಿ ಓದ್ತಾ ಇದೆ. 2ನೇ ಪಂಕ್ತಿ. ಸಾಕ್ಷಿನೋಪಿ, ಸಾಕ್ಷಿಯೂ ಕೂಡ ಅಧ್ಯಸ್ಥ. ಸಾಕ್ಷ್ಯವಿದ್ದರೆ ಸಾಕ್ಷಿ, ಸಾಕ್ಷ್ಯವಿಲ್ಲದೆ ಹೋದರೆ ಸಾಕ್ಷಿತ್ವವು ಇಲ್ಲವಲ್ಲ. ಆದ್ರಿಂದ ಸಾಕ್ಷಿಯೂ ಕೂಡ ಅಧ್ಯಸ್ಥ ಅಂತಾಗಿ ಬಿಟ್ಟರೆ ಸರ್ವ ಮಿಥ್ಯಾತ್ವ ಪ್ರಸಕ್ತೆ, ಎಲ್ಲವೂ ಸುಳ್ಳು ಅಂತಾಗಿ. ಸಾಕ್ಷಿ ಅಂತಿಲ್ಲ, ಸಾಕ್ಷ್ಯ ಅಂತಿಲ್ಲ, ಆತ್ಮ ಅಂತಿಲ್ಲ, ಅನಾತ್ಮ ಅಂತಿಲ್ಲ ಅಂತ ಸರ್ವ ಮಿಥ್ಯಾತ್ವ ಪ್ರಸಕ್ತೆ, ಎಲ್ಲವೂ ಸುಳ್ಳು ಅಂತ ಆಗಿಬಿಡ್ತಾರೆ. ಶೂನ್ಯವಾದವಾಗುತ್ತಲ್ಲ. ಬೌದ್ಧರ ಶೂನ್ಯವಾದದ ಪ್ರಕಾರ ಸರ್ವಂ ಶೂನ್ಯ. ವೇದಾಂತಗಳ ಪ್ರಕಾರವೂ ಕೂಡ ಸಾಕ್ಷಿತ್ವವು ಅವಿದ್ಯಾ ಕಲ್ಪಿತ ಬಂದು ಬಿಡ್ತಾರೆ. ಶೂನ್ಯವಾದ ಬಂದು ಬಿಡುತ್ತಲ್ಲ ಎನ್ನುವಂಥ ದೋಷ ನ ಇಲ್ಲ. ಅಧ್ಯಸ್ತಸ್ಯ ಸಾಕ್ಷಿತ್ವಸ್ಯ ಮಿಥ್ಯಾತ್ವೇ ಅಪಿ ಪಾರಮಾರ್ಥಿಕಸ್ಯ ತಸ್ಯ ಅಪ್ರಚ್ಯುತೇ. ಸೊಗಸಾದ ವಾಕ್ಯ. ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಅಮೃತಾಯಮಾನವಾದ ಸಂದೇಶವಿದು. ಅಧ್ಯಸ್ತಸ್ಯ ಸಾಕ್ಷಿತ್ವಸ್ಯ. ನೋಡಿ, ಸಾಕ್ಷಿ ಅಧ್ಯಸ್ಥವಲ್ಲ, ಸಾಕ್ಷಿತ್ವ. ಆತ್ಮನು ಸ್ವಯಂ ಜ್ಯೋತಿ ಸ್ವರೂಪನಾಗಿದ್ದಾನೆ. ಅವನಲ್ಲಿ ಯಾವ ಗುಣಗಳು ಇಲ್ಲ. ಸಾಕ್ಷ್ಯ ಎನ್ನುವಂತಹ ದೃಷ್ಟಿಯಿಂದ ಆತ್ಮನನ್ನ ಸಾಕ್ಷಿ ಎಂದು ಕರೆಯುತ್ತೇವೆ. ಅವಸ್ಥಾತ್ರಯಗಳು ಉಂಟು ಅಂತ ಹೇಳ್ತೀರಾ? ಆತ್ಮನು ಅವಸ್ಥಾತ್ರಯಗಳನ್ನ ನಿರ್ವಿಕಾರವಾಗಿ ಬೆಳಗುತ್ತಿರುವ ಸಾಕ್ಷಿ. ಆತ್ಮನಲ್ಲಿ ಅವಸ್ಥಾತ್ರಯ ಎನ್ನುವ ಸಾಕ್ಷ್ಯದ ದೃಷ್ಟಿಯಿಂದ ಸಾಕ್ಷಿತ್ವ. ಅವಸ್ಥಾತ್ರಯವಿಲ್ಲವ, ಸಾಕ್ಷಿತ್ವವಿಲ್ಲ. ಸಾಕ್ಷಿತ್ವವಿಲ್ಲ ಎಂದ ಮಾತ್ರಕ್ಕೆ ಸಾಕ್ಷಿ ಸ್ವರೂಪನಾದ ಆತ್ಮನು ಇಲ್ಲ ಎನ್ನಬಾರದು. ಎಷ್ಟು ಚೆನ್ನಾಗಿದೆ ಸಾಕ್ಷಿ ವಿಚಾರ. ನಾವು ತಿಳ್ಕೋಬೇಕು. ಇಡೀ ದರ್ಶನಗಳ ಪೈಕಿ ಯಾವ ದಾರ್ಶನಿಕರು ಈ ಸಾಕ್ಷಿ ತತ್ವವನ್ನ ವಿಚಾರ ಮಾಡುವುದಿಲ್ಲ, ವಿಚಾರ ಮಾಡಿಲ್ಲ, ವಿಚಾರ ಮಾಡಲು ಯೋಗ್ಯತೆಯೂ ಇಲ್ಲ. ಬಹಳ ದೊಡ್ಡವರಂತೆ ಪೂರ್ವ ಮೀಮಾಂಸಕರು. ತುಂಬಾ ಸಂತೋಷ. ಅವರ ಜೈಮಿನಿ ಆಚಾರ್ಯರು, ಕುಮಾರಿಲ ಸ್ವಾಮಿಗಳು, ಕುಮಾರಿಲ ಭಟ್ಟರು, ಶಬರ ಸ್ವಾಮಿಗಳು, ಘಟಾಂಗಡಿ ಯಾರೂ ಕೂಡ ಸಾಕ್ಷ್ಯ ತತ್ವವನ್ನ ಟಚ್ ಮಾಡಿದೆ. ಏನಿದೆ ಆಶ್ಚರ್ಯ! ತಾರ್ಕಿಕರು, ನೈಯಾಯಿಕರು, ವೈಶೇಷಿಕರು, ಕಣಾದರ ವೈಶೇಷಿಕ ದರ್ಶನ, ಗೌತಮರ ನ್ಯಾಯ ದರ್ಶನ, ಅವರೂ ಕೂಡ ಸಾಕ್ಷಿ ವಿಷಯ ಟಚ್ ಮಾಡಿ ಗೊತ್ತಾಗಲಿಲ್ಲ. ಇನ್ನು ಸಾಂಖ್ಯರು, ಕಾಪಿಲ ಸಾಂಖ್ಯರು ಸ್ವಲ್ಪ ಮಟ್ಟಿಗೆ ಅವರು ಸಾಕ್ಷಿ ಅಂತ ಹೇಳ್ತಾರೆ, ಆದರೆ ಸಾಕ್ಷ್ಯ ಸ್ವರೂಪ ಅರ್ಥವಾಗಿಲ್ಲ. ಪಾತಂಜಲ ಯೋಗಿಗಳು ಅವರ ಅರ್ಥವಾಗಿಲ್ಲ. ಇದನ್ನ ನಾನ್ ಹೇಳ್ತಾ ಇಲ್ಲ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೇ ಬರೆದು ಬಿಟ್ಟಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ, ಚೆತ್ತು ಬಿಟ್ಟಿದ್ದಾರೆ. 114
ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ತತ್ವ ಸಮನ್ವಯ ಸೂತ್ರ ನೋಡಿ ಅದನ್ನು. ನನಗೆ ಆ 4ನೇ ಸೂತ್ರಕ್ಕೆ ಭಗವತ್ಪಾದ ಶಂಕರರು ಬರೆದಿರುವಂತಹ ಭಾಷ್ಯ ಅಷ್ಟು ಕಂಠಪಾಠವಾಗಿದೆ, ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಒಂದು ವಾಕ್ಯ ಹೇಳ್ತೀನಿ ಕೇಳಿ. ನಹಿ ನಹಿ ಅಂದ್ರೆ ನಾಟ್ ಅಟ್ ಆಲ್, ನೆವರ್, ನೋ ನೋ. ಏನು? ಅಹಂ ಪ್ರತ್ಯಯ ವಿಷಯ ಕರ್ತೃ ವ್ಯತಿರೇಕೇಣ, ಅಹಂ ಪ್ರತ್ಯಯ ವಿಷಯ ಕರ್ತೃ ವ್ಯತಿರೇಕೇಣ ತತ್ಸಾಕ್ಷಿ ಸರ್ವಭೂತಸ್ಥಃ ಸಮಃ ಏಕಃ ಗೂಢಸ್ಥ ನಿತ್ಯಃ ಪುರುಷಃ ವಿಧಿಕಾಂಡೇವ ತರ್ಕ ಸಮಯೇವ ಕೇನಚಿತ್ ಅಧಿಗತಃ ಸರ್ವಸ್ಯಾತ್ಮ. ಇಡೀ ಪ್ರಪಂಚಕ್ಕೆ ಆತ್ಮನಾಗಿರುವ, ಸಮನಾಗಿರುವ, ಕೂಟಸ್ಥನಾದ ಸಾಕ್ಷಿಯನ್ನ ಯಾರೂ ತಿಳಿಸಿಲ್ಲ. ಹೇಗೆ? ಅಹಂ ಪ್ರತ್ಯಯ ವಿಷಯ ಕರ್ತು ವ್ಯತಿರೇಕ, ವ್ಯತಿರಿಕ್ತ. ಅಹಂ ಅಂತ ತೋರ್ತಾ ಇದ್ದಾನಲ್ಲ, ಎಲ್ಲ ವ್ಯವಹಾರಗಳಿಗೂ ಮೂಲ ಪುರುಷನಾಗಿ, ಕರ್ತೃವಾಗಿ, ಭೋಕ್ತೃವಾಗಿ ಮೆರೆಯುತ್ತಿರುವಂತ ಅಹಮಾತ್ಮ, ಜೀವಾತ್ಮ ಅಂತ ಇದ್ದಾನಲ್ಲ, ಇವನಲ್ಲಿಯೇ ಎಲ್ಲರೂ ಕೂತ್ಬಿಟ್ರು. ಎಲ್ಲ ದರ್ಶನಕಾರರು ಕೂಡ ಈ ಅಹಂಕಾರ ಸ್ವರೂಪನಾಗಿರುವ ಆತ್ಮನನ್ನೇ ವಿಚಾರ ಮಾಡಿದ್ದಾರೆ. ವೇದಾಂತ ಶಾಸ್ತ್ರ ಅಹಂ ಪ್ರತ್ಯಯ ವಿಷಯ ಕರ್ತು ವ್ಯತಿರೇಕೇಣ, ಇಂಥ ಕರ್ತೃಭೋಕ್ತವಾಗಿರುವ ಆತ್ಮನಿಗಿಂತ ಭಿನ್ನನಾಗಿ ಸಾಕ್ಷಿ ಅಂತಿದ್ದಾನೆ. ಯಾರು ಹೇಳಿ? ಯಾಕೆ? ವೇದಾಂತ ಅಧ್ಯಯನ ಅಭಾವಾತ್. ನಾವು ತಿಳ್ಕೋಬೇಕೇನ, ಇವತ್ತಿನ ಕಾಲದಲ್ಲಿ ತುಂಬಾ ಜನ ವೇದಾಂತ ಪ್ರವಚನ ಮಾಡ್ತಾರೆ. ಯಾರಿಗೂ ಕೂಡ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಸ್ವರೂಪವಾಗಲಿ, ಸಾಕ್ಷ್ಯ ಸ್ವರೂಪವಾಗಲಿ ಗೊತ್ತಿಲ್ಲ. ಯಾಕೆ? ವೇದಾಂತವನ್ನು ಅಧ್ಯಯನ ಮಾಡಿಲ್ಲ, ಶಾಂಕರ ಭಾಷ್ಯಗಳನ್ನ ಓದಿಲ್ಲ, ಸದ್ಗುರುಗಳಿಂದ ವೇದಾಂತವನ್ನು ತಿಳ್ಕೊಂಡಿಲ್ಲ. ಇದು ದೊಡ್ಡ ದೋಷ. ಬರೀತಾರೆ ಸ್ವಾಮಿಗಳವರು, ಅಧ್ಯಸ್ಥಸ್ಯ ಸಾಕ್ಷ್ಯತ್ವಸ್ಯ ಮಿಥ್ಯಾತ್ವೇ ಅಪಿ. ಏನ್ ಮಾತಿದು? ಸಾಕ್ಷ್ಯ ಸ್ವರೂಪವನ್ನ ವೇದಾಂತಿಗಳು ಅದ್ಭುತ ವಿಚಾರ. ನಾನು ಸಾಕ್ಷಿ, ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ. ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಅಬ್ಬಬ್ಬಬ್ಬಬ್ಬ, ಅದ್ಭುತವಾದ ಒಂದು ಮಂತ್ರ. ಸಾಕ್ಷಿತ್ವವು, ಸಾಕ್ಷಿಯಾಗಿರುವಿಕೆಯು ಅಧ್ಯಸ್ಥಸ್ಯ ಅಧ್ಯಾಸವಾಗಿ ಮಿಥ್ಯಾತ್ವೇ, ಸಾಕ್ಷಿತ್ವ ಸುಳ್ಳು ಅಂತಾಯ್ತು. ಯಾಕೆ? ಸಾಕ್ಷಿಗಿಂತ ಭಿನ್ನವಾಗಿ ಸಾಕ್ಷ್ಯವಾಗಿರುವ ಅನಾತ್ಮ ವಸ್ತುಗಳಿಲ್ಲ, ಎಲ್ಲವೂ ಆತ್ಮನೇ. ಆತ್ಮೈವೇದಂ ಸರ್ವಂ, ಅದ್ವೈತ ತತ್ವಂ ಸರ್ವಂ ಅಂತ ಆಗಿಬಿಟ್ರೆ ಆಗ ಸಾಕ್ಷಿತ್ವವಿಲ್ಲ. ಸಾಕ್ಷಿತ್ವವೂ ಕೂಡ ಆತ್ಮನಲ್ಲಿ ಅಧ್ಯಸ್ಥವಾಗಿದೆ ಅಂತಾದ ಮಾತ್ರಕ್ಕೆ ಮಿಥ್ಯಾತ್ವೇಪಿ. ಸಾಕ್ಷಿ ಮಿಥ್ಯಾ ಅಲ್ಲ, ಸಾಕ್ಷಿತ್ವ ಮಿಥ್ಯಾ. ಎಷ್ಟು ಸ್ವರೂಪನೇ. ಜೀವನು ಕಲ್ಪಿತನಲ್ಲ, ಜೀವತ್ವವು ಕಲ್ಪಿತ. ಜೀವನು ಪರಬ್ರಹ್ಮಕ್ಕಿಂತ ಭಿನ್ನನಲ್ಲ, ಜೀವತ್ವವು ಅವಿದ್ಯಾ ಕಲ್ಪಿತವಾದ್ದರಿಂದ ಮಿಥ್ಯಾಭೂತವಾಗಿದೆ. ಇದು ತುಂಬಾ ಸೂಕ್ಷ್ಮ ವಿಚಾರ. ಸಾಕ್ಷಿತ್ವವು ಅಧ್ಯಸ್ಥವಾಗಿರುವುದರಿಂದ ಮಿಥ್ಯಾ ಅಂತಾಗಿ ಬಿಟ್ಟರು. ಪಾರಮಾರ್ಥಿಕಸ್ಯ ತಸ್ಯ, ಸಾಕ್ಷ್ಯ ರೂಪದಿಂದ ಪಾರಮಾರ್ಥಿಕ ರೂಪದಿಂದ ಇದ್ದಾನಲ್ಲ, ಅದು ಅಪ್ರಚ್ಯುತೆ, ಚ್ಯುತಿಯಾಗುವುದಕ್ಕೆ ಅವಕಾಶ. ತಿಳ್ಕೊಂಬಿಡಿ.
ವೇದಾಂತ ದರ್ಶನದ ಪ್ರಕಾರ ನಾನು ಎಲ್ಲಕ್ಕೂ ಸಾಕ್ಷಿಯಾಗಿದ್ದೇನೆ. ಆತ್ಮನನ್ನ ವೇದಾಂತದಲ್ಲಿ ಯಾವುದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ? 5 ಪದಾರ್ಥಗಳಿಗೆ, 5 ವಿಷಯಗಳಿಗೆ. ಒಂದು ಕಾರ್ಯಕರಣ ಸಂಘಾತ, ಮತ್ತೊಂದು ಅವಿದ್ಯಾಕಲ್ಪಿತವಾಗಿರುವಂತ ಅನಾತ್ಮ ತತ್ವಗಳು, ಅವಸ್ಥಾತ್ರೆಯ ವಿಚಾರ ಮತ್ತು ಆಧ್ಯಾತ್ಮಿಕ ಆದಿಭೌತಿಕ ಆದಿ ಎಲ್ಲವೂ ಸಾಕ್ಷ್ಯ. ಇಷ್ಟನ್ನೂ ಕೂಡ ನಿರ್ವಿಕಾರನಾಗಿ ಬೆಳಗುತ್ತಿರುವ ಆತ್ಮನೇ ನಾನು ಎಂದು ತಿಳಿದವನೇ ಆತ್ಮಜ್ಞಾನಿ. ಅವನಿಗೆ ಮೋಕ್ಷ. ಜ್ಞಾನದ ಮಹಿಮೆ ಅದ್ಭುತವಾಗಿದೆ. ಅದು ಶಾಂಕರ ಭಾಷ್ಯಗಳಿಂದ ಮಾತ್ರ ನಮಗೆ ತಿಳಿಯಬಹುದಾಗಿರುವಂತಹ ವಿಚಾರ. ಆತ್ಮಜ್ಞಾನವೇ ಶ್ರೇಷ್ಠ. ಆತ್ಮಜ್ಞಾನದಿಂದ ಅಜ್ಞಾನ ನಿವೃತ್ತಿ, ಆತ್ಮಜ್ಞಾನದಿಂದ ಅಧ್ಯಾಸ ನಿವೃತ್ತಿ. ಅಸ್ಯ ಅನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾರಭ್ಯಂತೆ. ಸಾಕ್ಷಿತ್ವಸ್ಯ ಅಧ್ಯಸ್ತತ್ವೇ ಸತಿ ಸಾಕ್ಷಿತ್ವಸ್ಯ ಮಿಥ್ಯಾತ್ವೇ ಅಪಿ ಪಾರಮಾರ್ಥಿಕಸ್ಯ ಪರಮಾರ್ಥವಾಗಿರುವ ಸಾಕ್ಷ್ಯ ಸ್ವರೂಪಕ್ಕೆ ಅಪ್ರಚ್ಯುತೆ ಪ್ರಚ್ಯುತಿ ಜಾರಿ ಬೀಳುವಿಕೆ ನಾಶ ಎನ್ನುವಂತಹದ್ದನ್ನು ಕಲ್ಪನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಒಂದ್ ಸಣ್ಣ ದೃಷ್ಟಾಂತ ಕೊಡ್ತೇನೆ ನೋಡಿ. ನಾನು ನನಗಿಂತ ಭಿನ್ನವಾಗಿ ಯಾವ ಪ್ರಪಂಚವೂ ಇಲ್ಲ ಅಂತ ಅರ್ಥ ಮಾಡ್ಕೊಂಡೆ. ಯಾವುದೂ ಇಲ್ಲ. ಪ್ರಮಾಣ ಪ್ರಮೇಯಗಳೂ ಇಲ್ಲ, ದೇಹೇಂದ್ರಿಯ ಮನೋಬುದ್ಧಿಗಳೂ ಇಲ್ಲ, ಪಂಚಭೂತಗಳೂ ಇಲ್ಲ, ದೇವಾದಿ ದೇವತೆಗಳೂ ಇಲ್ಲ, ನವಗ್ರಹಗಳು ಇಲ್ಲ, ಯಾರು ಇಲ್ಲ ಅಂತ ಅರ್ಥ ಮಾಡ್ಕೊಂಡೆ. ಸರಿ, ನಾನು ಇಲ್ಲ ಅಂತ ಹೇಳುತ್ತಿರುವವನು ಯಾರು? ಯಾವುದೂ ಇಲ್ಲ, ಎಲ್ಲವೂ ಶೂನ್ಯ. ಆಲ್ರೈಟ್, ಎಲ್ಲವೂ ಶೂನ್ಯವಾಗಿದೆ ಎನ್ನುವುದನ್ನ ಸರ್ಟಿಫೈ ಮಾಡ್ತಾ ಇರೋದು ಯಾರು? ಅವನೇ ಸಾಕ್ಷಿ. ಅವನೇ ನಾನು ಅಂತ ತಿಳ್ಕೊ. ಸಾಕ್ಷ್ಯ ಸ್ವರೂಪದಲ್ಲಿ ನೆಲೆಗೊಂಡವನಿಗೆ ಸುಖ ದುಃಖಗಳಿಲ್ಲ, ಭಯವಿಲ್ಲ, ಹಸಿವು ಬಾಯಾರಿಕೆಗಳಿಲ್ಲ. ಯಾಕೆ? ನಾ ಸಾಕ್ಷಿ. ಹಸಿವಾಗ್ತಾ ಇದೆ ನನ್ಗೆ, ಹಸಿವನ್ನ ನೋಡ್ತಾ ಇದ್ದೇನೆ. ಭಯವಾಗ್ತಾ ಇದೆ, ಭಯವನ್ನ ನೋಡ್ತಾ ಇದ್ದೆ. ನಾಹಂ ದೇಹ ಸಾಕ್ಷಿ ಅಹಂ, ನಾಹಂ ಮನಃ ಸಾಕ್ಷಿ ಅಹಂ, ನಾಹಂ ಚಿತ್ತಂ ಸಾಕ್ಷಿ ಅಹಂ, ನಾಹಂಕಾರ ಸಾಕ್ಷಿ. ಸಾಕ್ಷಿತ್ವವೂ ಕೂಡ ಸುಳ್ಳು ಅಂತಾಗಿ ಬಿಟ್ಟರೂ ಪಾರಮಾರ್ಥಿಕವಾದ ಸಾಕ್ಷ್ಯ ಸ್ವರೂಪ ಇದ್ದೇ ಇರುತ್ತದೆ. ನಿಸ್ಸಾಕ್ಷಿಕಸ್ಯ ಅಧ್ಯಾಸಸ್ಯೈವ ಅಸಿದ್ಧೇ. ಟು ಬಿ ಅಂಡರ್ಲೈನ್, ನಿಸ್ಸಾಕ್ಷಿಕಸ್ಯ ನಿರ್ಗತಃ ಸಾಕ್ಷಿ ಯಸ್ಮಾತ್ ತತ್ ನಿಸ್ಸಾಕ್ಷಿಕಂ ತಸ್ಯ ನಿಸ್ಸಾಕ್ಷಿಕಸ್ಯ ಸಾಕ್ಷಿ ತತ್ವವೇ ಇಲ್ಲ ಅಂತಾಗಿ ಬಿಟ್ಟರೆ ಈ ಪ್ರಪಂಚವನ್ನ ಅಧ್ಯಾಸ ಹೇಳುವುದೇ ಸಾಧ್ಯವಿಲ್ಲ. ಅಧ್ಯಾಸ ಅಂತಾಗಬೇಕಾದರೆ ಇದರಲ್ಲಿ ಅಧ್ಯಾಸವಾಗಿದೆ ಅಂತ ಹೇಳಬೇಕಾದ್ರೆ ಅದರ ಬೆಳಗುತ್ತಿರುವಂತಹ ಸಾಕ್ಷಿ ಬೇಕಲ್ವೇ? ದೇಹಾದಿಗಳಲ್ಲಿ ಆತ್ಮನ ಅಧ್ಯಾಸವಾಗಿದೆ, ರೆಕಾರ್ಡ್ ಮಾಡ್ತಾ ಇರುವನು ಯಾರು? ಅವನೇ ಸಾಕ್ಷಿ. ದೇಹಾದಿ ಅನಾತ್ಮ ವಸ್ತುಗಳು ಆತ್ಮನಲ್ಲಿಯೂ ಆತ್ಮನು ದೇಹಾದಿಗಳಲ್ಲಿಯೂ ಪರಸ್ಪರ ಅಧ್ಯಸ್ಥವಾಗಿದ್ದಾರೆ ಅಂತ ಹೇಳುವಾಗ ಅದನ್ನು ಬೆಳಗುವಂತಹ ಸಾಕ್ಷಿ ಬೇಕು. ನಿಸ್ಸಾಕ್ಷಿಕಸ್ಯ ಸಾಕ್ಷಿ ಇಲ್ಲ ಅಂತಾಗಿ ಬಿಟ್ಟರೆ ಅಧ್ಯಾಸಸ್ಯೈವ ಅಸಿದ್ಧೇ. ಅಧ್ಯಾಸ ಎನ್ನುವುದೇ ಸಿದ್ಧವಾಗುವುದಿಲ್ಲ. ಅಧ್ಯಾಸ ಅಂತಾಗಿ ಬೇಕಾದರೆ ಸಾಕ್ಷಿ ಬೇಕೇ ಬೇಕು. ಆ ಸಾಕ್ಷಿಯು ಅಧ್ಯಸ್ಥನಲ್ಲ. ಸಾಕ್ಷಿಯಲ್ಲಿ
ಸಾಕ್ಷಿತ್ವವು ಅಧ್ಯಸ್ಥವಾಗಿದೆ ಅಂತ ತಿಳ್ಕೊಳ್ಬೇಕು. ಎಷ್ಟು ಸೂಕ್ಷ್ಮ ವಿಚಾರ. ಶೂನ್ಯಸ್ಯಾಪಿ ಶೂನ್ಯತ್ವ ಸಿದ್ಧೌ ಸಾಕ್ಷಿ ಅಪೇಕ್ಷಣಾಚ. ನೋಡಿ ಇಲ್ಲಿ ಸಾಕ್ಷ್ಯ ಪೇಕ್ಷಣಾಚ ಪ್ರಿಂಟ್ ಆಗಿದೆ, ಕರೆಕ್ಟ್. ಅದನ್ನ ಸಂಧಿ ಬಿಡಿಸ್ಕೋಬೇಕು. ಸಾಕ್ಷಿಣಃ ಅಪೇಕ್ಷಣಂ ಸಾಕ್ಷ್ಯಪೇಕ್ಷಣಂ ಏಕೋಯನ ಜನಸಂಧಿ. ಶೂನ್ಯಸ್ಯಾಪಿ ಬೌದ್ಧರು ಹೇಳುವಂತ ಶೂನ್ಯವಾದ, ಆ ಶೂನ್ಯವೂ ಕೂಡ ಶೂನ್ಯತ್ವ ಸಿದ್ಧವು. ಬೌದ್ಧರ ಶೂನ್ಯವಾದಿಗಳು ಹೇಳುತ್ತಿರುವ ಶೂನ್ಯತ್ವ, ಶೂನ್ಯಸ್ಯ ಭಾವ ಶೂನ್ಯತ್ವಂ, ಆ ಶೂನ್ಯತ್ವವು ಸಿದ್ಧಿಯಾಗಬೇಕಾದರೆ ಒಬ್ಬ ಸಾಕ್ಷಿ ಬೇಕು. ಇದು ಅದ್ಭುತವಾದ ಸಂಶೋಧನೆ. ಗೌಡಪಾದಾಚಾರ್ಯರನ್ನು, ಶಂಕರಾಚಾರ್ಯರನ್ನು ದೊಡ್ಡ ದೊಡ್ಡ ವಿದ್ವಾಂಸರು ಬೌದ್ಧರು ಅಂತ ಕರೀತಾರೆ. ಪ್ರಚ್ಛನ್ನ ಬೌದ್ಧರು ಗೌಡಪಾದಾಚಾರ್ಯರು. ಅವರ ಪ್ರಶಿಷ್ಯರಾಗಿರುವ ಶಂಕರಾಚಾರ್ಯರು ಕೂಡ ಇವರು ಬೌದ್ಧರಾಗಿದ್ದುಕೊಂಡು ವೇದಾಂತಿಗಳು ಅಂತ ಮುಖವಾಡ ಹಾಕೊಂಡ್ಬಿಟ್ಟಿದ್ದಾರೆ. ಪ್ರಚ್ಛನ್ನ ಬೌದ್ಧರು. ಬೌದ್ಧರು ನಿಜವಾಗಿ ಇವರು ನೋಡುವುದಕ್ಕೆ ಜನಗಳಿಗೆ ನಾವು ವೇದಾಂತಿಗಳು ಎನ್ನುವಂತ ಮುಖವಾಡ ಹಾಕಿಕೊಂಡು ಹೇಳ್ತಾ ಇದ್ದಾರೆ. ವೇದಾಂತವೆಲ್ಲ ಬರೀ ಶೂನ್ಯವಾದ. ಶ್ರೀರಾ ಎಂಥ ಅನ್ಯಾಯ ಸ್ವಾಮಿ. ಸಚ್ಚಿದಾನಂದೇಂದ್ರ ಸರ್ ಮಾಂಡೂಕ್ಯ ರಹಸ್ಯ ವಿವೃತ್ತಿ ಒಂದ್ ಗ್ರಂಥ ಬರ್ತೀವಿ, ಓದ್ಬೇಕು. ಯಾರಿಗೆ ನಿಜವಾದ ಜಿಜ್ಞಾಸುತ್ವವಿದೆಯೋ ಅಂತವರು ಶ್ರದ್ಧಾ ಭಕ್ತಿ ಆದರಗಳಿಂದ ಓದ್ಬೇಕು. ಮಾಂಡೂಕ್ಯ ರಹಸ್ಯ ವಿವೃತ್ತಿ, ಗೌಡಪಾದ ಹೃದಯ. ಎಷ್ಟು ಜನ ಸಂಸ್ಕೃತದಲ್ಲಿ ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ 6ನೇ ಅಧ್ಯಾಯ. ಇದನ್ನೆಲ್ಲ ಸ್ವಾಮಿಗಳು ನನಗೆ ಅರಿದು ಉಳಿದು ಬಿಟ್ಟಿದ್ದಾರೆ. ಬೌದ್ಧರಂತೆ ಕಾಣುತ್ತಾರೆ ವೇದಾಂತಿಗಳು, ಆದರೆ ಬೌದ್ಧರಲ್ಲ. ಬೌದ್ಧರು ವೇದಾಂತಿಗಳಂತೆ ಕಾಣುತ್ತಾರೆ, ಆದರೆ ಬೌದ್ಧರ ವೇದಾಂತಿಗಳಲ್ಲ. ಬೌದ್ಧರಿಗೆ ಸಾಕ್ಷಿ ತತ್ವ ಅರ್ಥವಾಗಲಿಲ್ಲ. ನೋಡಿ, ಶೂನ್ಯಸ್ಯಾಪಿ ಶೂನ್ಯತ್ವ ಸಿದ್ಧ. ಈ ಪ್ರಪಂಚವೆಲ್ಲ ಶೂನ್ಯ. ಸರ್ವಂ ನಿಸ್ವಭಾವಂ, ಸರ್ವಂ ಕ್ಷಣಿಕಂ, ಸರ್ವಂ ಶೂನ್ಯಂ ಅಂತ ಹೇಳ್ತಾರೆ. ಇದನ್ನ ರೆಕಾರ್ಡ್ ಮಾಡುವುದಕ್ಕೆ ಯಾರು ಬೇಕು? ಒಬ್ಬ ವ್ಯಕ್ತಿ ಬೇಕಲ್ವೇ, ಅವನೇ ಸಾಕ್ಷಿ. ಶೂನ್ಯಸ್ಯಾಪಿ ಶೂನ್ಯವನ್ನೂ ಕೂಡ ಶೂನ್ಯತ್ವ ಸಿದ್ಧ. ಆ ಶೂನ್ಯಕ್ಕೆ ಶೂನ್ಯತ್ವವು ಸಿದ್ಧವಾಗಿ ಬೇಕಾದರೆ ಸಾಕ್ಷಿ ಅಪೇಕ್ಷಣ, ಸಾಕ್ಷಿಯಾದಂತ ಆತ್ಮ ಬೇಕು. ಸಾಕ್ಷಿ ಇಲ್ಲದೆ ಹೋದರೆ ಶೂನ್ಯತ್ವವೇ ಸಿದ್ಧವಾಗುವುದಿಲ್ಲ. ಇಲ್ಲಿ ಓದುವಾಗ ಸಾಕ್ಷಿ ಅಪೇಕ್ಷಣ ಅಂತ ಓದಬೇಕು. ಹೇಗೆ ಓದಬಾರ್ದು? ಸಾಕ್ಷ್ಯ ಅಪೇಕ್ಷಣದಲ್ಲ. ತಸ್ಮಾತ್ ಆದ್ದರಿಂದ ಸಾಕ್ಷಿಣ ಅಧ್ಯಸ್ತತ್ವೇಪಿ ಭವತ್ಯೇವ ತಸ್ಯ ಅವ್ಯಭಿಚರಿತಂ ಸರ್ವಾನುಭವ ರೂಪಂ ಸತ್ಯಂ ಸ್ವರೂಪಂ ಟು ಬಿ ಡಬಲ್ ಅಂದರೆ. ಆದ್ದರಿಂದ ಸಾಕ್ಷ್ಯ ಸ್ವರೂಪನಾಗಿರುವ ಆತ್ಮನನ್ನ ನಾವು ಸಾಕ್ಷಿತ್ವ ರಹಿತನಾಗಿದ್ದಾನೆ ಅಂತ ಹೇಳುವಾಗ ಸಾಕ್ಷಿನೋಪಿ ಅಧ್ಯಸ್ತತ್ವೇ ಸಾಕ್ಷಿಣ ಸಾಕ್ಷಿತ್ವಂ, ಸಾಕ್ಷ್ಯ ಸ್ವರೂಪನಾಗಿರುವಂತಹ ಆತ್ಮನಲ್ಲಿರುವ ಸಾಕ್ಷಿತ್ವವೂ ಕೂಡ ಅಧ್ಯಸ್ಥ ಎಂದು ಒಪ್ಪಿಕೊಂಡರು. ಇಲ್ಲಿ ಸೇರಿಸ್ಕೊಂಡಿದ್ದಾವೆ. ತಸ್ಮಾತ್ ಸಾಕ್ಷಿಣ ಸಾಕ್ಷಿತ್ವಸ್ಯ ಅಧ್ಯಸ್ತತ್ವೇ ಅಪಿ, ಸಾಕ್ಷಿಯಾಗಿರುವ ಆತ್ಮನಲ್ಲಿರುವ ಸಾಕ್ಷಿತ್ವವೂ ಕೂಡ ಅಧ್ಯಸ್ಥ, ಅವಿದ್ಯಾಕಲ್ಪಿತ, ಪರಮಾರ್ಥವಲ್ಲ, ಶೂನ್ಯ ಅಂತ ಆದರೂ ತಸ್ಯ ಅವ್ಯಭಿಚರಿತಂ ಸ್ವರೂಪಂ ಭವತ್ಯೇವ. ಸಾಕ್ಷಿತ್ವಕ್ಕೆ
ಆಶ್ರಯನಾಗಿರುವ ಸಾಕ್ಷಿತ್ವಕ್ಕೆ ಆಧಾರವಾಗಿರುವಂತವನೇ ಸಾಕ್ಷಿ. ಬಾ, ಇಂಥ ಸಾಕ್ಷಿ ಸ್ವರೂಪವು ಅವ್ಯಭಿಚರಿತಂ, ವ್ಯಭಿಚರಿತವಲ್ಲ, ಚೇಂಜ್ಫುಲ್ ಅಲ್ಲ, ಚೇಂಜ್ಲೆಸ್, ಸರ್ವಾನುಭವ ರೂಪಂ. ಇದಕ್ಕೇನ್ ಪ್ರಮಾಣ? ನಮ್ಮ ಅನುಭವನೇ ಪ್ರಮಾಣ. ನಾನು ಹೇಳ್ತೇನೆ, ಗಾಢನಿದ್ದೆಯಲ್ಲಿ ದ್ವೈತ ಪ್ರಪಂಚವಿಲ್ಲ ಹೇಳೋನು ಯಾರು? ನಾನು ಮಾತ್ರ ಇದ್ದೇನೆ. ಗಾಢನಿದ್ದೆಯಲ್ಲಿ ಪ್ರಮಾತು ಪ್ರಮಾಣ ಪ್ರಮೇಯ ರೂಪವಾಗಿರುವ ಕ್ರಿಯಾಕಾರಕ ಫಲಾತ್ಮಕವಾಗಿರುವ ಕಾರ್ಯಕಾರಣ ರೂಪವಾದ ಕಾರ್ಯಕರಣ ಸಂಘಾತ ಯಾವುದೂ ಇಲ್ಲ. ಆಧ್ಯಾತ್ಮಿಕ ಪ್ರಪಂಚವಾಗಲಿ, ಆದಿ ಭೌತಿಕ ವಸ್ತುಗಳಾಗಲಿ, ಆದಿ ದೈವಿಕ ಪದಾರ್ಥಗಳ ಯಾವುದೂ ಇಲ್ಲ. ಎಲ್ಲಿ? ಸುಷುಪ್ತಿಯಲ್ಲಿ. ಹಾಗೆ ಹೇಳೋನು ಯಾರು? ನಾನಿದ್ದೇನೆ. ಯಾವ ರೂಪದಿಂದ? ಸಾಕ್ಷಿ ರೂಪದಿಂದ. ಈಗ ಸುಷುಪ್ತಿಯಲ್ಲಿ ಯಾವುದೂ ಇಲ್ಲ ಅಂದೆ, ಅದು ಯಾವುದು ಇಲ್ಲ ಅಂದ್ರೆ ಸಾಕ್ಷಿತ್ವವೂ ಇಲ್ಲ. ಹೀಗಾಗಿ ಆತ್ಮ ಹೇಗಿದ್ದಾನೆ? ಸ್ವಪ್ನಾಂತಂ ಜಾಗರಿತಿ. ಸಾಕ್ಷಿ ತತ್ವ ಪರಮಾದ್ಭುತ. ಅದ್ವೈತ ವೇದಾಂತ ದರ್ಶನದಲ್ಲಿ ಟಾಪ್ ಮೋಸ್ಟ್. ಉಪನಿಷತ್ತಿನಲ್ಲೂ ಹೇಳಿದ್ದ, ಭಾಷ್ಯದಂತೂ ಬೇಕಾದಷ್ಟು ಕಡೆ ಬಂದಿದ್ದ. ಇಲ್ಲಿ ಎಚ್ಚರ ಕನಸುಗಳಲ್ಲಿ ದ್ವೈತ ಪ್ರಪಂಚ ಉಂಟು. ಅದು ಬೆಳಗುತ್ತಿರುವವನು ಯಾರು? ನಾನು. ಯಾವ ರೂಪದಿಂದ? ಸಾಕ್ಷಿ ರೂಪದಿಂದ. ಸುಷುಪ್ತಿ ಎಂದೇನು? ಎತ್ತ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ. ಆಮೇಲೆ ನ ಕಂಚನ ಸ್ವಪ್ನಂ ಪಶ್ಯತಿ, ನ ಕಂಚನ ದ್ವೈತಂ ಪಶ್ಯತಿ ತತ್ ಸುಷುಪ್ತಂ. ಹೌದಾ? ಸುಷುಪ್ತಿಯಲ್ಲಿ ಎಚ್ಚರ ಕನಸುಗಳಲ್ಲಿ ತೋರುತ್ತಿರುವ ಯಾವ ದ್ವೈತವೂ ಇಲ್ಲ ಅಂತ ಬೆಳಗಿದವನು ಯಾರೋ? ಸಾಕ್ಷಿ. ಆ ಸಾಕ್ಷಿ ಎಲ್ಲಿದ್ದಾನವನು? ಆಕಾಶದಲ್ಲಿದ್ದಾನ ಸಾಕ್ಷಿ, ಮೈಸೂರು ಅರಮನೆಯಲ್ಲಿದ್ದಾನ ಸಾಕ್ಷಿ. ಆ ಸಾಕ್ಷಿ ತಿರುಪತಿ ದೇವಸ್ಥಾನದಲ್ಲಿದ್ದಾನೆ ಇಲ್ಲ, ನನ್ನಲ್ಲಿದ್ದಾನೆ. ಅದನ್ನೇ ಗುರುಗಳವರು ಸರ್ವಾನುಭವ ಸಿದ್ಧಂ ಸರ್ವಾನುಭವ ರೂಪಂ. ಬಾಬಾ ಬಾಬಾ ಬಾ, ಎಲ್ಲ ಮಾನವನ ಅನುಭವದಲ್ಲಿ ಸಾಕ್ಷ್ಯ ಸ್ವರೂಪ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಮತ್ತೊಬ್ಬನು, ಚಿಕ್ಕವರು, ದೊಡ್ಡವರು, ಯಾವ ಭೇದವೂ ಇಲ್ಲದೆ ಎಲ್ಲ ಪ್ರಾಣಿಗಳಲ್ಲಿಯೂ ಸಮಾನವಾಗಿರುವ ಆತ್ಮ ಸ್ವರೂಪವೇ ಸಾಕ್ಷಿದಿರ್ತಾರೆ. ಇದನ್ನ ಯಾರು ಹೇಳಿ? ವಿಜಿಕಾಂಡೇವ ತರ್ಕ ಸಮಯೇವ ನಕೇನಚಿತೆ. ಅದೇ ಅಬ್ಬಾ ಬಾಬಾ ವಾಕ್ಯ ಸಿಂಹ ವಾಕ್ಯ, ಶಂಕರರ ಸಿಂಹಗರ್ಜನೆ. ಇದನ್ನು ಗುರು ಬರೀತಾ ಇದ್ದಾರೆ. ತಸ್ಮಾತ್ ಸಾಕ್ಷಿಣ ಅಧ್ಯಸ್ತತ್ವೇ ಅಪಿ. ಇದು ಸೇರಿಸ್ಕೊಳ್ಳಿ. ಸಾಕ್ಷಿಣ ಸಾಕ್ಷಿತ್ವಸ್ಯ ಅಧ್ಯಸ್ತತ್ವೇ ಅಪಿ. ಸಾಕ್ಷಿಯು ಸಾಕ್ಷಿಯಾಗಿದ್ದಾನೆ ಎನ್ನುವಾಗ ಅವನಲ್ಲಿ ತೋರುತ್ತಿರುವಂತ ಸಾಕ್ಷಿತ್ವ ಅಧ್ಯಸ್ಥ ಅಂತಾದರೂ ಸಾಕ್ಷ್ಯ ಸ್ವರೂಪವು ಅವ್ಯಭಿಚರಿತವಾಗಿದೆ, ಬದಲಾವಣೆ ಇಲ್ಲದೆ ಸತ್ಯವಾಗಿದೆ ಸಾಕ್ಷ್ಯ ಸ್ವರೂಪ. ಇದು ಏನ್ ಪ್ರಮಾಣ? ಸರ್ವಾನುಭವ ಸಿದ್ಧಂ ಸರ್ವಾನುಭವ ರೂಪಂ. ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರಿಗೂ ಸಾಕ್ಷ್ಯ ಅನುಭವ ಇದೆ. ಚಿಕ್ಕ ಮಕ್ಕಳಿಗೆ ಅರ್ಥವಾಗುವುದಿಲ್ಲ, ಯಾಕೆ? ವಿಚಾರ ಶಕ್ತಿ ಇಲ್ಲ. ನಮ್ಗೆಲ್ಲ ಅರ್ಥವಾಗ್ತದೆ. ಮನುಷ್ಯನು ಸಾಕ್ಷ್ಯ ತತ್ವದಲ್ಲಿ ನೆಲೆಗೊಂಡರೆ ಅವನೇ ಬ್ರಹ್ಮನಿಷ್ಠ. ಏನ್ ಬ್ರಹ್ಮನಿಷ್ಠ ಅಂತ ಆಗ್ಬಿಟ್ರೆ ಕಾಫಿ ಕುಡಿಬಾರ್ದು, ಬ್ರಹ್ಮನಿಷ್ಠ ಅಂತ ಆದ್ರೆ ಗಡ್ಡ ಬಿಟ್ಕೋಬೇಕು, ಏನೆಲ್ಲ ಮೋಸ. ಸಾಕ್ಷ್ಯನಿಷ್ಠನಾಗಬೇಕಾದರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಸಚ್ಚಿದಾನಂದ ಸ್ವರೂಪನಾಗಿರುವ ಸಾಕ್ಷಿ ನಾನು ಅಂತ ಅರ್ಥವಾಗಿಬಿಟ್ರೆ ಏನು? ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಯಾತರಿಂದಲೂ ಕೂಡಿವರಿಗೆ ಏನೂ ಆಗುವಂತಿಲ್ಲ. ಸಾಕ್ಷಿನಃ ಸಾಕ್ಷಿತ್ವಸ್ಯ
ಅಧ್ಯಸ್ತತ್ವೇ ಅಪಿ ಭವತ್ಯೇವ ತಸ್ಯ ಅವ್ಯಭಿಚರಿತಂ ಸರ್ವಾನುಭವ ರೂಪಂ ಸತ್ಯಂ ಸ್ವರೂಪಂ. ಆಕಾಶ ಇದೆ, ಅಪಾರ್ಟ್ಮೆಂಟ್ ಕಟ್ಬಿಟ್ರು, ಒಂದು ಎಷ್ಟು 1000 ಅಡಿ ಇಂಟು 1000 ಅಡಿ ದೊಡ್ಡ ಸೈಟ್ ತಗೊಂಡು ಅಪಾರ್ಟ್ಮೆಂಟ್ ಕಟ್ಬಿಟ್ರು. ಜೋರಾಗಿದೆ, ಗಾಳಿ ಓಡಾಡಕ್ಕೆ ಅವಕಾಶವಾಗ್ತಾ ಇಲ್ಲ. ಒಂದು 100 ಅಂತಸ್ತು ಕಟ್ಟಿದ್ದಾರೆ, ಎಲ್ಲ ಕಂಜೆಸ್ಟೆಡ್ ಆಗಿದೆ. ಪಾಪ ಆಕಾಶಕ್ಕೆ ಏನ್ ಗತಿ? ಆಕಾಶ ಸತ್ತೋಯ್ತಲ್ಲ ಅಂದ್ರೆ ಸಾಧ್ಯವಿಲ್ಲ. ಅದನ್ನೆಲ್ಲ ಕೆಡವು ಬಿಟ್ರು. ಆಕಾಶ ಜೀವ ಬಂತು ಅಂದ್ರೆ ತಪ್ಪು. ಆಕಾಶಕ್ಕೆ ಮರಣವೂ ಇಲ್ಲ, ಆಕಾಶಕ್ಕೆ ಜೀವನೂ ಬಂದಿದೆ. ಏನ್ ಬೇಕಾದ್ರೂ ಮಾಡು, ಎಲ್ಲವೂ ನಾನೇ. ಬಿಲ್ಡಿಂಗ್ ಕಟ್ಟಿದ್ರೆ ಆ ಸಿಮೆಂಟು ಆಕಾಶವೇ, ನೀರು ಆಕಾಶವೇ, ಕಬ್ಬಿಣವು ಆಕಾಶವೇ, ಗ್ರಿಲ್ಲು ಆಕಾಶವೇ, ಜಲ್ಲಿ ಕಲ್ಲು ಆಕಾಶವೇ. ಎಷ್ಟೇ ಕಂಜೆಸ್ಟೆಡ್ ಆ ಬಿಲ್ಡಿಂಗ್ ಕಟ್ಟಿದ್ರು ಆಕಾಶ ಹೇಳುತ್ತೆ ಐ ಆಮ್ ನಾಟ್ ಬಾದರ್ಡ್. ಬಿಲ್ಡಿಂಗ್ ಎಲ್ಲ ಕೆಡು ಬಿಟ್ರು, ಆಕಾಶ ಹೇಳುತ್ತೆ ನಾನು ಇದ್ದೇ ಇದ್ದೇನೆ. ಅದೇ ರೀತಿಯಲ್ಲಿ ಅಸಂಕುಚಿತ ಚಿತ್ಪದ್ಮ ಪ್ರಾಜ್ಞೆ ಸ್ವಪ್ನ ಪ್ರಬೋಧವತೆ ತಥಾ ಅಪ್ರಫುಲ್ಲ ಬೋಧಾಭ್ಯ ಪ್ರಾಜ್ಞವ ಸ್ವಪ್ನ ಬೋಧಯೋ. ಸುರೇಶ್ವರಾಚಾರ್ಯರ ಸಂಬಂಧ ವಾರ್ತಿಕ ಇದನ್ನು ಕೋಟ್ ಮಾಡಿದ್ದೆ. ಇದನ್ನೆಲ್ಲ ನನಗೆ ಪರಮಾನಂದವಾಗುತ್ತೆ. ನನ್ನ ಪ್ರೀತಿಯ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಎಷ್ಟು ವಿಷಯ ಹೇಳಿದ್ದಾರೆ ಸ್ವಾಮಿ, ಟನ್ಗಟ್ಲೆ ಹೇಳಿದ್ದಾರೆ. 5000 ದಿವಸಗಳು ಅಪ್ರಾಕ್ಸಿಮೇಟ್ಲಿ 5000 ದಿವಸಗಳಲ್ಲಿ ಏನೇನ್ ತಿಳಿಸಬೇಕೋ ಎಲ್ಲವನ್ನು ತಿಳಿಸಿ ಪರಮಾನುಗ್ರಹ ಮಾಡಿದ್ದಾರೆ ಅಂತ ಪೂಜ್ಯ ಸದ್ಗುರುಗಳ ಪರಮ ಪವಿತ್ರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮ. ಆದ್ದರಿಂದ ಸಾಕ್ಷಿಯಲ್ಲಿರುವ ಸಾಕ್ಷಿತ್ವವು ಅಧ್ಯಸ್ಥ ಅಂತಾದರೂ ಅವನ ಸ್ವರೂಪ ಅವ್ಯಭಿಚರಿತವಾಗಿದ್ದೇ ಇದೆ. ಆಕಾಶವು ಕಂಜೆಸ್ಟೆಡ್ ಬಿಲ್ಡಿಂಗ್ ನಲ್ಲೂ ಇದೆ. ಹೇಗಿದೆ? ತನ್ನ ಪಾಡಿಗೆ ತಾನಿದೆ. ಆಕಾಶಕ್ಕೇನಾದ್ರೂ ತೊಂದರೆ ಆಯ್ತಾ? ಆಕಾಶದ ಅವಯವಗಳಿಗೆ ಸಂಕುಚಿತ್ವ ಬಂತ? ಅವಯವಗಳಿಲ್ಲ. ನೀವು ಬಿಲ್ಡಿಂಗ್ ಕಟ್ಟಿದ್ರು ಆಕಾಶ ಆಕಾಶವೇ, ಬಿಲ್ಡಿಂಗ್ ಇಲ್ಲದೆ ಹೋದ್ರು ಆಕಾಶ ಆಕಾಶವೇ. ನಾವೇನ್ ತಿಳ್ಕೊಂಡ್ಬಿಡ್ತೇವೆ, ಈ ಬೆಂಗಳೂರಿನಲ್ಲಿ ಅಥವಾ ಮುಂಬೈನಲ್ಲಿ ಇರುವಂತ ಆಕಾಶ ಕಂಜೆಸ್ಟೆಡ್, ಸಫೋಕೇಟೆಡ್. ಆದರೆ ಸಮುದ್ರದ ಮೇಲೆ ಆಕಾಶ ಇದೆಯಲ್ಲ, ಫ್ರೀ ಆಗಿದೆಯಪ್ಪ. 10,000 ಮೈಲಿ ಮುದ್ದಾಗಲ ಅಲ್ಲಿ ಆಕಾಶ ಫ್ರೀ ಆಗಿದೆಯಪ್ಪ. ಈ ಬೆಂಗಳೂರಿನಲ್ಲಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಪಕ್ಕದಲ್ಲಿ ಬಿಲ್ಡಿಂಗು, ಎಡಗಡೆ ಬಿಲ್ಡಿಂಗು. ಬಾಂಬೆನಲ್ಲಿ ಬರೀ ಮಲ್ಟಿ ಸ್ಟೋರಿ ಬಿಲ್ಡಿಂಗ್. ಪಾಪ ಆಕಾಶಕ್ಕೆ ತೊಂದರೆಯಾಗಿದೆ ಅಂತ ಅನ್ಕೋತೇವೆ. ಆಕಾಶ ಹೇಳುತ್ತೆ ನಾನು ಐ ಆಮ್ ಆಲ್ವೇಸ್ ಚೇಂಜ್ಲೆಸ್, ವೆದರ್ ಐ ಆಮ್ ಇನ್ ಬ್ಯಾಂಗ್ಳೂರ್ ಆರ್ ಬಾಂಬೆ ಆರ್ ಆನ್ ದ ಸಿ, ಐ ಆಮ್ ಒನ್ ಅಂಡ್ ದ ಸೇಮ್. ನಿಮ್ಗೆ ಅರ್ಥ ಆಗುತ್ತಲ್ವೇ? ಆಕಾಶವೇ ಹೀಗಿದ್ದ ಮೇಲೆ ಆತ್ಮ ಸಾಕ್ಷಿ ತತ್ವ, ಇದನ್ನ ಅರ್ಥ. ಇದು ವೇದಾಂತ. ಯಾವ ಸರ್ಕಸ್ ಇಲ್ಲ, ಮ್ಯಾಜಿಕ್ ಇಲ್ಲ. ವೇದಾಂತವು ಸರ್ಕಸ್ ಅಲ್ಲ. ಕರ್ಮಕಾಂಡವೆಲ್ಲ ಸರ್ಕಸ್ಸು. ಒಂದು ಯಜ್ಞ ಮಾಡ್ತಾ ಇದ್ದಾರೆ, ಅದು ಹೋದ್ ಕೂಡ್ಲೆ ವಿಭೂತಿ ಹಾಕೊಂಡಿರ್ತಾರೆ, ಜಪಮಾಲೆ ಹಾಕೊಂಡಿರ್ತಾರೆ, ಕಚ್ಚೆ ಪಂಚೆ ಹಾಕೊಂಡಿರ್ತಾರೆ, ಯಜ್ಞೇಶ್ವರ ಉರಿತಾ ಇದ್ದಾನೆ, ಮಂತ್ರ ಹೇಳ್ತಾ ಇದ್ದಾನೆ, ಏನೋ ವೈಭವ. ಅದನ್ನ ವಿಡಿಯೋ ಮಾಡಬಹುದು. ಆದರೆ ರಮಣ ಮಹರ್ಷಿಗಳ ಬ್ರಹ್ಮಜ್ಞಾನವನ್ನಾಗಲಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಸಾಕ್ಷ್ಯ ಸ್ವರೂಪವನ್ನಾಗಲಿ ವಿಡಿಯೋ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾವ ಸರ್ಕಸ್ ಅಲ್ಲ. ವೇದಾಂತದಷ್ಟು ಸರಳ ಸುಂದರ ಸಹಜ ದರ್ಶನ ಯಾವುದೂ ಇಲ್ಲ. ಆದ್ರೆ ಗ್ರಹಚಾರ ಜನಗಳಿಗೆ ಈ ವೇದಾಂತ ಬೇಡ, ಏನಾದ್ರು ಮ್ಯಾಜಿಕ್ ಬೇಕು ಅಂತ ಹೋಗ್ತಾರೆ. ಮೋಸ. ಮ್ಯಾಜಿಕ್ ಎಲ್ಲ ಮೋಸ, ಸರ್ಕಸ್ ಎಲ್ಲ ಮೋಸ. ಬ್ರಹ್ಮಜ್ಞಾನಿಗಳು ಸರಳ ಸುಂದರ ಮೂರ್ತಿಗಳು ಅರ್ಥ ಮಾಡ್ಕೋಬೇಕು. ಸಾಕ್ಷಿಯಲ್ಲಿರುವ
ಸಾಕ್ಷಿತ್ವವೂ ಕೂಡ ಅಧ್ಯಸ್ಥ ಅಂತಾದ ಮಾತ್ರಕ್ಕೆ ಸಾಕ್ಷಿತ್ವ ಅಧ್ಯಾಸ. ಸಾಕ್ಷಿ ಅಧ್ಯಾಸವಲ್ಲ. ಆ ಸಾಕ್ಷಿಯಾಗಿದ್ದಾನೆ ಅವ್ಯಭಿಚರಿತಂ, ಬದಲಾವಣೆಯಾಗದೇ ಇರುವಂತ ಸತ್ಯ ಸ್ವರೂಪ ತಿದ್ದಿದ್ದಾನೆ. ಅದಕ್ಕೇನ್ ಪ್ರಮಾಣ? ಸರ್ವಾನುಭವ ಸಿದ್ಧಂ. ನೀವು ನೋಡ್ಕೊಳ್ಳಿ, ಎಚ್ಚರವಾಯಿತು. ಈ ಪ್ರಪಂಚವೆಲ್ಲ ಕಾಣಿಸ್ತಾ ಇದೆ. ಯಾರಿಗೆ? ನನಗೆ. ಕನಸಿಗೆ ಹೋದೆ, ಕಲ್ಪಿತವಾದಂತ ಪ್ರಪಂಚ ತೋರ್ತಾ ಇದೆ. ಯಾರಿಗೆ? ನನಗೆ. ಗಾಢ ನಿದ್ರೆಗೆ ಹೋದೆ, ಯಾವ ದ್ವೈತ ಪ್ರಪಂಚವೂ ಇಲ್ಲ. ರಿಕಾರ್ಡ್ ಮಾಡಿದವನು ಯಾರು? ನಾನು. ಅವನೇ ಸಾಕು. ಸ್ವಪ್ನಾಂತಂ ಜಾಗರಿತಾಂತಂಚ ಉಭವ್ಯೇನಾನು ಪಶ್ಯತಿ ಮಹಾಂತಂ ವಿಭುಂ ಆತ್ಮಾನಂ ಮತ್ವಾ ಧೀರೋ ನಚೋಚತಿ. ಬಾ, ಈ ಮಂತ್ರವನ್ನು ತಗೊಂಡಿದೆ. ಮತ್ತೊಮ್ಮೆ ಮತ್ತೆ ನೋಡ್ಕೊಳ್ಳಿ. ತಸ್ಮಾತ್ ಸಾಕ್ಷಿಣ ಸಾಕ್ಷಿತ್ವಸ್ಯ ಅಧ್ಯಸ್ತತ್ವೇ ಅಪಿ ಭವತ್ಯೇವ ತಸ್ಯ ಅವ್ಯಭಿಚರಿತಂ ಸರ್ವಾನುಭವ ರೂಪಂ ಸತ್ಯಂ ಸ್ವರೂಪಂ. ಸಾಕ್ಷ್ಯ ಸ್ವರೂಪದಲ್ಲಿ ಬದಲಾವಣೆ ಇಲ್ಲ. ಸಾಕ್ಷ್ಯ ಸ್ವರೂಪಕ್ಕೆ ನಾಶವಿಲ್ಲ. ಸಾಕ್ಷ್ಯ ಸ್ವರೂಪಕ್ಕೆ ಯಾವ ವ್ಯಭಿಚಾರವೂ ಇಲ್ಲ. ಆ ಸಾಕ್ಷ್ಯ ಸ್ವರೂಪ ಇದೆ ಎನ್ನುವುದಕ್ಕೆ ಏನ್ ಪ್ರಮಾಣ? ವೇದಾಂತ ಪ್ರಮಾಣ ಅಲ್ಲ, ಗುರುಗಳ ಉಪದೇಶ ಪ್ರಮಾಣ ಅಲ್ಲ, ಶಾಸ್ತ್ರ ಪ್ರಮಾಣ ಯಾವುದು ಬೇಡ. ಮತ್ತೇನು? ಅನುಭವ ರೂಪಂ. ಯಾರ ಅನುಭವ? ಬ್ರಹ್ಮಜ್ಞಾನಿಗಳ ಅನುಭವ ಅಲ್ಲ, ಸರ್ವಾನುಭವ ರೂಪಂ. ಹೇಗೆ ಬರೀತಾರೆ ಗುರುಗಳು? ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯ. ನನಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪೂರ್ಣ ಸ್ವರೂಪ, ನಿಜ ಸ್ವರೂಪ ಪೂರ್ಣವಾಗಿ ಅರ್ಥವಾಗಿರುವುದರಿಂದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳನ್ನ ಕುರಿತು ಯಾರಾದ್ರೂ ಬೇರೆ ವಿದ್ವಾಂಸರು ಎಷ್ಟೇ ವಿವರಿಸುತ್ತಿದ್ದರೂ ನನ್ಗೇನು ಆಸಕ್ತಿ, ಕೇಳಬೇಕು ಅಂತ ಆಸಕ್ತಿ ಇಲ್ಲ. ಯಾಕೆ? ನಾನು ಕೋಹಿನೂರು ವಜ್ರವನ್ನ ಇಟ್ಕೊಂಡಿರುವಂತಹ ಧೀರ. ಅದು ಇಟ್ಕೊಂಡಿರ್ಬೇಕಾದ್ರೆ ಒಳ್ಳೆ ಬಂಗಾರ, ಇದು ಪ್ಯೂರ್ ಗೋಲ್ಡ್ ಅಂತಾನೆ ಸಂತೋಷ. ನಮಗೆ ಬೇಕಾಗಿಲ್ಲ. ನನಗೆ ಯಾರ ಉಪನ್ಯಾಸವೂ ಬೇಕಾಗಿಲ್ಲ, ಯಾರ ದರ್ಶನವೂ ಬೇಕಾಗಿಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಬಗ್ಗೆ ಇತರ ಪಂಡಿತರ ಮಾತು ಬೇಕಾಗಿದೆ. ಯಾಕೆ? ನಾನು ಅನುಭವಿಸ್ತಾ ಇದ್ದೇನೆ. ಮತ್ತೊಮ್ಮೆ ಓದ್ತೇನೆ ಈ ವಾಕ್ಯ. ಎಷ್ಟು ಜನ? ತಸ್ಮಾತ್ ಸಾಕ್ಷಿಣ ಸಾಕ್ಷಿತ್ವಸ್ಯ ಅಧ್ಯಸ್ತತ್ವೇ ಅಪಿ ತಸ್ಯ ಅವ್ಯಭಿಚರಿತಂ ಸರ್ವಾನುಭವ ರೂಪಂ ಸತ್ಯಂ ಸ್ವರೂಪಂ ಭವತ್ಯೇವ ಅಸ್ತ್ಯೇವ ವಿದ್ಯತೆ ಏವ. ಅಹಂ ಪ್ರತ್ಯಯಾದೇಸ್ತು ಸಾಕ್ಷ್ಯತ್ವೇನೈವ ಸಿದ್ಧೇಃ ವಿವಿಧ ವಿಕಾರ ಭಾಕ್ತ್ವಾತಿಂ ಸುಷುಪ್ತ್ಯಾದೌ ಸ್ವರೂಪ ವ್ಯಭಿಚಾರಾಚ್ಯ ಅನೃತತ್ವಮಿತಿ ಅನವದ್ಯಂ. ಏನು ವಾಕ್ಯ ಬರೀತಾರೆ ಗುರುಗಳು? ಬಾಬಾ ಗುರುಗಳೇ, ನಿಮ್ ಪಾದ ಕೋಟಿ ಕೋಟಿ ನಮಸ್ಕಾರ. ಮತ್ತ ನೋಡ್ಬೇಕು ಅನ್ಸುತ್ತೆ. ನಿಮ್ಗೆ ಸ್ನಾನ ಮಾಡಿಸ್ಬೇಕು, ಭಿಕ್ಷೆ ಹಾಕ್ಬೇಕು, ಕೈಕಾಲು ಒತ್ತಬೇಕು, ಪಾದ ತೊಳೆದು ಪಾದವರ್ಗವನ್ನ ಸ್ವೀಕಾರ ಮಾಡ್ಬೇಕು ಅನಿಸ್ತದೆ. ಆಯ್ತಪ್ಪ, ತುಂಬಾ ಸಂತೋಷ. ವಾಕ್ಯ ಓದ್ತೇನೆ ನೋಡಿ. ಅಹಂ ಪ್ರತ್ಯಯಾದೇಸ್ತು. ಎಲ್ಲ ಒಳ್ಳೆ ಪ್ರಬುದ್ಧವಾದ ಭಾಷ್ಯ. ಅಹಂ ಪ್ರತ್ಯಯೀ ಪ್ಲಸ್ ಆದೇಹೆ ಅಹಂ ಪ್ರತ್ಯಯಾದೇಹ ಅಹಮಿತಿ ಪ್ರತ್ಯಯ ಯಸ್ಯ ಸಹ ಅಹಂ ಪ್ರತ್ಯಯೀ. ಅಹಂ ಪ್ರತ್ಯಯೀ ಏವ ಆದಿಃ ಯಸ್ಯ ಸಹ ಅಹಂ ಪ್ರತ್ಯಯಾದಿಃ ಪದಾರ್ಥಃ. ಇನ್ನು ಅಹಂ ಪ್ರತ್ಯಯಿ ನಾನು ಎನ್ನುವ ಪ್ರತ್ಯಯಕ್ಕೆ ವಿಷಯನಾಗಿರುವ ಜೀವಾತ್ಮ ಅಹಂಕಾರಾತ್ಮ. ಅಹಂಕಾರಾತ್ಮನು ಸಾಕ್ಷಿಯಾಗಿದ್ದಾನಲ್ಲ. ನೋಡಿ, ಉದಾಹರಣೆಗೆ ನಾನು ಬರೀತಾ ಇದ್ದೇನೆ, ನಾನು ಬರೆಯುತ್ತಿದ್ದೇನೆ ಎನ್ನುವುದನ್ನ ನೋಡುತ್ತಿರುವಂತವನು ಅಹಂ ಪ್ರತ್ಯಯಿ ಆತ್ಮ. ನಾನು ಉಪನ್ಯಾಸ ಮಾಡ್ತಾ ಇದ್ದೇನೆ, ಉಪನ್ಯಾಸ ಮಾಡುತ್ತಿದ್ದೇನೆ ಎನ್ನುವುದನ್ನ
ನೋಡುತ್ತಿರುವ ಆತ್ಮ, ಅಹಂ ಪ್ರತ್ಯಯಿ ಆತ್ಮ. ಅಹಂ ಪ್ರತ್ಯಯಿ ಆತ್ಮನೂ ಕೂಡ, ಜೀವಾತ್ಮನೂ ಕೂಡ, ಅಹಂಕಾರಾತ್ಮನೂ ಕೂಡ ಸಾಕ್ಷಿ ಅಂತಾಗಿದ್ದಾನಲ್ಲ. ಅಹಂ ಪ್ರತ್ಯಯಾದೇಸ್ತೋ, ಇವನು ಸಾಕ್ಷಿ ಅಂತಾಗಿದ್ದರು. ಇವನಿಗೆ ಹೆಸರು ಸಾಕ್ಷ್ಯ. ವ್ಯವಹಾರದಲ್ಲಿ ಅಜ್ಞಾನಿಗಳು ಅಹಂಕಾರಾತ್ಮನನ್ನೇ ಸಾಕ್ಷಿ ಎಂದು ತಿಳಿದುಕೊಂಡಿದ್ದರೂ ಅವನನ್ನ ವೇದಾಂತಿಗಳು ಸಾಕ್ಷ್ಯದ ಪಟ್ಟಿಯಲ್ಲೇ ಸೇರ್ಪಡೆಯಾರ. ಶ್ರೀರಾಮ್ ಜಯರಾಮ್. ಅಹಂ ಪ್ರತ್ಯಧಿಗಮ್ಯನಾದ ಆತ್ಮನೂ ಕೂಡ ದೇಹಾದಿ ಸಂಘಾತದಂತೆ ಸಾಕ್ಷ್ಯ. ಟು ಬಿ ವಿಟ್ನೆಸ್, ವಿಟ್ನೆಸ್ ಅಲ್ಲ. ಅಹಂ ಪ್ರತ್ಯಯೇ ಮುಂತಾದವರನ್ನ ಸಾಕ್ಷ್ಯತ್ವೇನೈವ, ಸಾಕ್ಷ್ಯದ ಪಟ್ಟಿಯಲ್ಲೇ ಸೇರಿಸಿರುವಂತಹದ್ದು ಸಿದ್ಧೇ, ಸಿದ್ಧವಾಗಿರುವುದರಿಂದ. ಒಂದ್ ಕಾರಣ. ಪಂಚಮಿ ಏಕವಚನ. ಅಹಂ ಪ್ರತ್ಯಯಿ ಆತ್ಮ ಸಾಕ್ಷ್ಯ ಏವ ಇತಿ ಪ್ರಸಿದ್ಧೇ ಪ್ರಸಿದ್ಧತ್ವಾತ್. ಇನ್ನೊಂದು ವಿವಿಧ ವಿಕಾರ ಭಾಕ್ತ್ವಾಚ. ಅಹಂ ಪ್ರತ್ಯಯಿ ವಿವಿಧ ವಿಕಾರ ಭಾಕ್, ವಿವಿಧಾನ್ ವಿಕಾರಾನ್ ಭಜತಿ ಇತಿ ವಿವಿಧ ವಿಕಾರ ಭಾಕ್. ಎಲ್ಲ ವಿಕಾರಗಳಿಗೂ ಪಾತ್ರನಾಗಿದ್ದಾನೆ. ಈ ಅಹಂ ಪ್ರತ್ಯಯಿ ಆತ್ಮ ಹುಟ್ಟುತ್ತಾನೆ, ಬೆಳೆಯುತ್ತಾನೆ, ದೊಡ್ಡವನಾಗ್ತಾನೆ, ಸಣ್ಣವನಾಗ್ತಾನೆ, ಬದಲಾವಣೆ ಆಗ್ತಾ ಇದ್ದಾನೆ, ಸಾಯ್ತಾನೆ. ಎಲ್ಲಿ ವಿಕಾರಗಳು ಉಂಟೋ ಅದು ಸಾಕ್ಷ್ಯ ತತ್ವವಲ್ಲ. ಸೂರ್ಯನು ಸಾಕ್ಷಿಯಲ್ಲ. ಸೂರ್ಯನಿಗೂ ಕೂಡ ವಿಕಾರಗಳು ಉಂಟು, ಸೂರ್ಯನಿಗೂ ಜನ್ಮ ಮರಣಗಳು ಉಂಟು. ಪುರಾಣಗಳ ಪ್ರಕಾರ ಸೂರ್ಯನು ಇಂಥ ದಿವಸ ಹುಟ್ಟಿದ ಅಂತ ಹೇಳ್ತಾನೆ, ಹೀಗೆ ಬೆಳಿತಾನೆ ಅಂತೇಳಿ. ಸೂರ್ಯನಿಗೂ ನಾಶ ಉಂಟು, ನಮಗೆ ಗೊತ್ತಿಲ್ಲದಿರುವ ಎಲ್ಲಿ ಹಿರಣ್ಯಗರ್ಭಗಳಿದೆ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ. ಪುನರ್ಜನ್ಮ ಏನ್ ವೇದಾಂತ ಶಾಸ್ತ್ರ ನಿಮಗೆ ಕಳ್ಳಪರಿ ವ್ಯಾಪಾರವಲ್ಲ, ಹಡಗಿನ ವ್ಯಾಪಾರ. ವೇದಾಂತ ಶಾಸ್ತ್ರವನ್ನ ಸರಿಯಾಗಿ ಅಧ್ಯಯನ ಮಾಡಬೇಕು ಅಂತ ಹೊರಟಿದ್ದಾನಲ್ಲ, ಅವನೊಬ್ಬ ಮಹಾತ್ಮ, ಅವನೊಬ್ಬ ಪುಣ್ಯಜೀವಿ, ಅವನೊಬ್ಬ ನಿಜವಾದ ಮುಮುಕ್ಷು. ಅವನು ಕೋಟಿಗೊಬ್ಬ ಮುಮುಕ್ಷು. ಅಹಂ ಪ್ರತ್ಯಯಿ ಆತ್ಮನೆ ಮುಂತಾದವರನ್ನ ವೇದಾಂತಿಗಳು ಸಾಕ್ಷ್ಯದ ಪಟ್ಟಿಯಲ್ಲೇ ಸೇರಿಸಿರುವುದರಿಂದಲೂ ವಿವಿಧ ವಿಕಾರ ಭಾಕ್ತ್ವಾತ್, ವಿವಿಧ ವಿಕಾರ ಭಾಕ್ ತಸ್ಯ ವಿವಿಧ ವಿಕಾರ ಭಾಜ. ಜಕಾರಾಂತಹ ಪುಲ್ಲಿಂಗ ವಿವಿಧ ಭಾಕ್ ಶಬ್ದ. ತಸ್ಯ ಭಾವ ವಿವಿಧ ವಿಕಾರ ಭಾಕ್ತ್ವಂ. ಅನೇಕ ವಿಕಾರಗಳನ್ನ ಹೊಂದುತ್ತಾ ಇದ್ದಾನೆ. ಇವನು ಸಾಕ್ಷಿಯಲ್ಲ. ಸುಷುಪ್ತ್ಯಾದೋ, ಇನ್ನು ಗಾಢ ನಿದ್ದೆಗೆ ಹೋಗ್ಬಿಟ್ರೆ ಸ್ವತರಾಮ್ ಸುಪ್ತಿ ಸುಷುಪ್ತಿ ಗಾಢ ನಿದ್ರ. ಅದೇ ಮುಂತಾದದ್ದರಲ್ಲಿ, ಮುಂತಾದದ್ದು ಅಂದ್ರೆ ಮರಣ, ಮೂರ್ಛ, ಸಮಾಧಿ, 4. ಸುಷುಪ್ತಿ ಸಾರ್ವತ್ರಿಕ ಅನುಭವ, ಮರಣ ನಮಗೆ ಗೊತ್ತಾಗ್ತಾ ಇಲ್ಲ, ಸಮಾಧಿ ವೈಯಕ್ತಿಕ ಯೋಗಿ ಅನುಭವ, ಮೂರ್ಛ ಅದು ಕೂಡ ವೈಯಕ್ತಿಕ. ಸುಷುಪ್ತಿ ಎನ್ನುವಂತಹದ್ದು ಸಕಲ ಮಾನವರಿಗೂ ಸಮಾನವಾಗಿ ಭಗವಂತ ಕೊಟ್ಟಿರುವಂತಹ ಮೋಕ್ಷಾನಂದದ ಸ್ಥಿತಿ. ಏನ್ ಸಂಕಟವಾಗತ್ತೆ ಅಂದ್ರೆ, ಭಗವಂತನು ಮಾನವರಿಗೆ 8 ಗಂಟೆ ನಿದ್ರೆ ಮಾಡಪ್ಪ ಅಂತ ಅವಕಾಶ ಮಾಡಿಕೊಟ್ಟಿದ್ದಾನೆ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ನಿದ್ರೆ ಮಾಡು, ಅಥವಾ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ 7 ಗಂಟೆ ಚೆನ್ನಾಗಿ ನಿದ್ರೆ ಮಾಡಪ್ಪ ಅಂತ ಅವಕಾಶ ಮಾಡಿಕೊಟ್ಟಿದ್ರೆ, ಆ ನಿದ್ರಾ ಸಮಯದಲ್ಲಿಯೂ ಈ ಮನುಷ್ಯನು ಬುದ್ಧಿವಂತನಾಗಿ ಕೆಲಸ ಮಾಡ್ತಾನೆ. ನೈಟ್ ಡ್ಯೂಟಿ, ಡಬಲ್ ಸಂಬಳ ಬಂತು.
ಒಂದ್ ತಿಂಗಳಿಗೆ 50 ಲಕ್ಷ ದುಡಿದ ಏನ್ ಪ್ರಯೋಜನ? ಆ ಬ್ರಹ್ಮಾನಂದವನ್ನು ಅನುಭವಿಸದೆ, ನಿದ್ರಾನಂದವನ್ನು ಅನುಭವಿಸದೆ, ಗಾಢ ನಿದ್ರೆಯಲ್ಲಿ ಶ್ರಮ ಇಲ್ಲ, ಆಯಾಸವಿಲ್ಲ, ಚಿಂತೆ ಇಲ್ಲ, ಅನಾರೋಗ್ಯವಿಲ್ಲ, ಯಾವುದು ಸಹಜಾನಂದ ಸ್ಥಿತಿ. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳು ಬಹಳ ಮಟ್ಟಿಗೆ 9 ಗಂಟೆ ಮಲಿಕೊಂಡ್ಬಿಡೋರು. ಎಷ್ಟೇ ಕೆಲಸಗಾರಿಗಳಿದ್ರು ಮಗು ಚಾಪೆ ಹಾಕಪ್ಪ ಅಂದ್ರು 9 ಗಂಟೆ ಮಲಿಕೊಂಡ್ಬಿಟ್ರೆ ಬೆಳಿಗ್ಗೆ 4 ಗಂಟೆ ಎದ್ಬಿಡ್ತಾ ಇದ್ರು. 7 ಗಂಟೆ ಹೊಟ್ಲಾಸ ಇದ್ರೆ 4 ಟನ್ ಅಂತ ಎದ್ಬಿಡ್ತಾ ಇದ್ರು ಯೋಗ ಪುರುಷರು. ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ? ರಾತ್ರಿ 12 ಗಂಟೆವರೆಗೂ ಕೆಲಸ, 1 ಗಂಟೆವರೆಗೂ ಕೆಲಸ ಮಾಡಿ ಸುಸ್ತಾಗಿರುತ್ತೆ. 1 ಗಂಟೆ ಮಲಿಕೊಂಡು ಬೆಳಿಗ್ಗೆ ಸೂರ್ಯೋದಯವಾದ ಮೇಲೆ ಹೇಳ್ತೇವೆ ಮಹಾಪಾಪ. ಸೂರ್ಯೋದಯವಾದ ಮೇಲೂ ಸೋಮಾರಿತನದಿಂದ ತಾಮಸ ಸ್ಥಿತನಾಗಿ ಮಲಗಿಕೊಳ್ಳುವಂತಹದ್ದು ತಾಮಸ. ಅದು ಮುಮುಕ್ಷೆ ಹೊಡೆದಲ್ಲ. ಯಾವುದೇ ಏನೇ ಕಷ್ಟ ಆಯ್ತು ಬೆಳಿಗ್ಗೆ 4 ಗಂಟೆ ಎದ್ದರೆ 4:04 ಎದ್ದು ಬಿಟ್ರೆ ಮನಸ್ಸು ಶುದ್ಧವಾಗಿರುತ್ತೆ. ಸುಷುಪ್ತಿಯಾದವು ಸುಷುಪ್ತಿಯ ಮುಂತಾದ ಅವಸ್ಥೆಯಲ್ಲಿ ಸ್ವರೂಪ ವ್ಯಭಿಚಾರಾಚ್ಯ ಈ ಪ್ರಮಾತವಿರ್ತಾನ, ಅಹಂ ಪ್ರತ್ಯಯಿ ಆತ್ಮ ಇರ್ತಾನ, ಸ್ವರೂಪವನ್ನ ಬದಲಾವಣೆ ಮಾಡಿಕೊಳ್ಳುತ್ತಿರುವುದರಿಂದ ಅನೃತಂ ಸ್ವರೂಪ ವ್ಯಭಿಚಾರಾಚ್ಯ ಅನೃತತ್ವಮಿತಿ ಅನವದ್ಯಂ. ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗ್ಬಿಡಿ. ಅನವದ್ಯಂ ಪ್ರಿಂಟ್ ಆಗಿದೆ. ಮಹಾಪ್ರಾಣ ಬೇಡ. ಅನವದ್ಯಂ ಅಂದ್ರೆ ನಿರ್ದೋಷ. ಸಾಕ್ಷ್ಯ ಸ್ವರೂಪನಾದ ಆತ್ಮನನ್ನೇ ತಿಳ್ಕೊಳ್ಬೇಕು. ಸಾಕ್ಷ್ಯ ಸ್ವರೂಪ ಆತ್ಮನೇ ಹೊರತು ಅಹಂ ಪ್ರತ್ಯಯಿ ಗಮ್ಯನಾದ ಆತ್ಮನಲ್ಲ. ನಮ್ಗೇನ್ ಅನ್ಸುತ್ತೆ? 2 ಆತ್ಮ ಇದ್ದಾನೆ ಅಂತ ಗೊತ್ತಾಗ್ತಾ ಇದೆ. ನಮ್ಮ ಒಳಗಡೆಯಲ್ಲಿ ಋತಂಪಿ ಬಂತು ಸುಗತಸ್ಯ ಲೋಕೆ. 2 ಆತ್ಮರಿದ್ದಾನೆ. ಒಬ್ಬ ಕಳ್ಳಾತ್ಮ, ಒಬ್ಬ ಪರಮಾರ್ಥಾತ್ಮ. ಕಳ್ಳಾತ್ಮನೇ ಅಹಂ ಪ್ರತ್ಯಯ ಗಮ್ಯನಾಗಿರುವಂತ ಸುಳ್ಳು ಆತ್ಮ. ಮತ್ತೊಬ್ಬ ಇದ್ದಾನೆ, ಅವನೇ ಸಾಕ್ಷಿ ಆತ್ಮ. ಅನಶ್ನನ್ ಅನ್ಯ ಅಭಿಚಾಕಹೀತಿ. ಹೀಗೆ ಆ ಸಾಕ್ಷ್ಯ ಸ್ವರೂಪ. ಇಂಥ ಸಾಕ್ಷ್ಯ ಸ್ವರೂಪದಲ್ಲಿಯೂ ಏವಂ ಅಹಂ ಪ್ರತ್ಯಯನಂ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ ಆತ್ಮನ್ಯಜ್ಯಸ್ಯ ತಂಚ ಪ್ರತ್ಯಗಾತ್ಮಾನಂ ಸರ್ವ ಸಾಕ್ಷ್ಯಂ ತದ್ವಿಪರ್ಯಯೇನ ಅಂತಃಕರಣಾದಿಷು ಅಧ್ಯಸ್ಯತಿ. ಏನು ಶಾಂಕರ ಭಾಷ್ಯ! ಎಷ್ಟು ಆಳವಾದ ವಿಚಾರ! ಅದನ್ನ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವಿಶದವಾಗಿ ತಿಳಿಸ್ತಾ ಇದ್ದಾರೆ. ಯಾರು ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾರು ಬ್ರಹ್ಮಜ್ಞಾನಿಗಳಲ್ಲವೋ, ಯಾರು ತತ್ವನಿಷ್ಠರಲ್ಲವೋ, ಯಾರು ಸಾಕ್ಷ್ಯ ಸ್ವರೂಪ ನಿಷ್ಠರಲ್ಲವೋ ಅಂಥವರಿಂದ ಇಂಥ ವಿಚಾರವನ್ನ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಎಷ್ಟು ಚೆನ್ನಾಗಿ ಅಧ್ಯಾಸ ಭಾಷ್ಯವನ್ನ ವಿವರಿಸುತ್ತಿದ್ದಾರೆ ಅಂತ ಪರಮಾಶ್ಚರ್ಯ ಆಗಿದೆ. ಅಂತ ಪರಮ ಪೂಜ್ಯ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಈ ಪ್ರವಚನವನ್ನ ಪುಷ್ಪದ ರೂಪದಿಂದ ಸಮರ್ಪಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ತಿಳಿಸುತ್ತಾ, ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ರಾಮಕೃಷ್ಣ ಗೋವಿಂದ. ಭಗವದ್ಭಕ್ತಿ ಜೀವನದಲ್ಲಿ ಮಾನವನಿಗೆ ಅತಿ ಅಮೂಲ್ಯ. ಸದಾ ಮಾನಸಿಕವಾಗಿ ನಿಷ್ಕಾಮನಾಗಿ ರಾಮ, ಕೃಷ್ಣ, ಗೋವಿಂದ ಇತ್ಯಾದಿ ನಮಗೆ ಹಿಡಿಸಿದ ಇಷ್ಟದೇವತೆಯ ಸ್ಮರಣೆಯು ಮನಸ್ಸಿಗೆ ಒಂದು ಬಲವನ್ನು ಕೊಟ್ಟು ಇದು ಪಕ್ವವಾಗುತ್ತಲೇ ಸದ್ಗುರುವಿನ ಬಳಿ ಕೊಂಡೊಯ್ಯುವಂಥ ಮಾರ್ಗವನ್ನು ತೋರಿಸುತ್ತದೆ. ಇದು ಬಹಳ ಮುಖ್ಯ. ಸತ್ಕರ್ಮ, ಸನ್ನಡತೆ, ಸವಿನಯ, ಗುರು ಹಿರಿಯರಲ್ಲಿ ಭಕ್ತಿ, ವೇದವಾಕ್ಯಗಳಲ್ಲಿ ಶ್ರದ್ಧೆ ಇವೆಲ್ಲವೂ ಪ್ರಾರಂಭಿಕ ಮೆಟ್ಟಲುಗಳು. ಶಮದಮಾದಿಸು ಸಂಸ್ಕೃತಂ ಮನಃ ಆತ್ಮದರ್ಶನೇ ಕರಣಂ ಎಂದಿದ್ದಾರೆ ಶಂಕರರು. ಇನ್ನು ವೇದಾಂತಗಳಲ್ಲಿ, ಅಂದರೆ ಉಪನಿಷತ್ತುಗಳಿಂದ ಮಾತ್ರ ತಿಳಿದು ಬರುವಂಥ, ಶ್ರೌತ ತರ್ಕದಿಂದ ಮಾತ್ರ ಅನುಭವಕ್ಕೆ ನಾಟುವಂಥ ವಿಚಾರವು
ಜನ್ಮ ಜನ್ಮಗಳಿಂದ ಬಂದಿರುವ ಅನಾದಿಯಾದ ಸಂಸಾರಕ್ಕೆ ಕಾರಣವಾದ ಅವಿದ್ಯೆಯನ್ನು ಖಂಡಿತ ಬಾಧ ಮಾಡಿಬಿಡುತ್ತದೆ. ಇದು ಸತ್ಯ, ಅನುಭವಗಮ್ಯ. ಅಸ್ಯಾನರ್ಥಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಿಯೇ ಸರ್ವೇ ವೇದಾಂತಾಹ ಆರಭ್ಯಂತೆ ಎಂದಿದ್ದಾರೆ ಭಗವಾನ್ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದ ಅಧ್ಯಾಸ ಭಾಷ್ಯದ ಪ್ರಾರಂಭದಲ್ಲಿ. ಸದ್ಗುರುವಾದರೋ ಅವ್ಯಾಜ ಕರುಣಾಮೂರ್ತಿ. ತನ್ನ ಬಳಿಗೆ ಬಂದು ಪ್ರಶ್ನಿಸಿದ ಮೂರೂ ರೀತಿಯ ಉತ್ತಮ, ಮಧ್ಯಮ, ಮಂದ ಅಧಿಕಾರಿಗಳ ಹೃದಯ ಸಂತಾಪಗಳನ್ನೂ ಅಜ್ಞಾನಗಳನ್ನು, ಅಂದರೆ ಜ್ಞಾನಾಭಾವ, ಸಂಶಯ ಜ್ಞಾನ ಹಾಗೂ ವಿಪರೀತ ಜ್ಞಾನಗಳನ್ನು ಯಾವ ಲೇಷವೂ ಇಲ್ಲದಂತೆ ಕಳೆದು ಪ್ರೇಮದಿಂದ ಹೇಗಾದರೂ ತನ್ನ ನಿಜಸ್ವರೂಪ ತಿಳಿಯಲಿ ಎಂದು ಕೊಂಚವೂ ಬೇಸರವಿಲ್ಲದೆ ತಿಳಿಸಿಕೊಡುವವ. ಸದ್ಗುರುವು ಜ್ಞಾನದೀಪನು, ಮಂಗಲಕರನು, ನಾಮರೂಪ ಕರ್ಮಗಳ ಬಾಧೆಯನ್ನು ಬಾಧ ಮಾಡುವವ, ಅವಿದ್ಯೆಯನ್ನು, ಅಜ್ಞಾನವನ್ನು ಬೇರು ಸಹಿತ ಕಿತ್ತು ಹಾಕಿ ಜಿಜ್ಞಾಸುವಿನ ನಿಜಸ್ವರೂಪ ತೋರಿಸುವವ. ಇಂತಹ ಗುರುವಿನ ಮಾರ್ಗದರ್ಶನ ಇರುವ ಗೀತೆಯನ್ನು ಕೇಳೋಣ. ರಾಮ ಕೃಷ್ಣ ಗೋವಿಂದ. ರಾಮ ಕೃಷ್ಣ ಗೋವಿಂದ ರಾಘವಿದೂರ ಪರಮಾನಂದ. ರಾಮ ಕೃಷ್ಣ ಗೋವಿಂದ ರಕ್ಷಿಸೆಮ್ಮ ನಿತ್ಯಾನಂದ. ರಾಮ ಕೃಷ್ಣ ಗೋವಿಂದ ರಾಘವಿದೂರ ಪರಮಾನಂದ. 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 ಲಕ್ಷಣ ಹೃದಯ ವಾದಿತಾರ್ಕಿಕ ವ್ರಾತಕ ಭೇದ್ಯ ಬಾಧಿತ ಸಂಸ್ಕೃತಿ ಮೂಲ ವೇದ್ಯ. ಆದಿಗಾದ್ಯ ವೇದ ವೇದ್ಯ ವೇದಾಂತೋದಿತ ಲಕ್ಷಣ ಹೃದಯ ವಾದಿತಾರ್ಕಿಕ ವ್ರಾತಕ ಭೇದ್ಯ ಬಾಧಿತ ಸಂಸ್ಕೃತಿ ಮೂಲ ವೇದ್ಯ. ರಾಮ ಕೃಷ್ಣ ಗೋವಿಂದ ರಕ್ಷಿಸೆಮ್ಮ ನಿತ್ಯಾನಂದ. ರಾಮ ಕೃಷ್ಣ ಗೋವಿಂದ ರಾಘವಿದೂರ ಪರಮಾನಂದ. ರಾಮ ಕೃಷ್ಣ ಗೋವಿಂದ ರಾಘವಿದೂರ ಪರಮಾನಂದ. ರಾಮ ಕೃಷ್ಣ ಗೋವಿಂದ ರಕ್ಷಿಸೆಮ್ಮ ನಿತ್ಯಾನಂದ. ರಾಮ ಕೃಷ್ಣ ಗೋವಿಂದ
ಪರಮಾನಂದ ರಾಮಕೃಷ್ಣ ಗೋವಿಂದ ರಾಘವೇಂದ್ರ ಪರಮಾನಂದ ರಾಮಕೃಷ್ಣ ಗೋವಿಂದ ರಾಘವೇಂದ್ರ ಪರಮಾನಂದ ರಾಮಕೃಷ್ಣ ಗೋವಿಂದ ರಾಘವೇಂದ್ರ ಪರಮಾನಂದ